I bless you with wisdom. May your future be bright and guided by divine light. Embrace the path with courage. बुद्धिर्बलं यशोधैर्यं निर्भयत्वं मरोगतं मजाड्यं वाक्पटुत्वं च ಹನುಮಾನ್ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಟೇಕ್ ಡಿವೈನ್ ಗೈಡೆನ್ಸ್ ಅಂತ ಇದೆ. ಸೊ ಡಿವೈನ್ ಗೈಡೆನ್ಸ್ ತೊಗೊಂಡು ಮುಂದುವರಿಸಿ. ನಿಮ್ಮ ಜೀವನದಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಏನು ಮಾಡೋಕ್ಕೆ ಹೋಗಬೇಡಿ. ಪ್ರಾರ್ಥನೆ ಮಾಡಿ ಏನೇ ಮಾಡೋದಿದ್ರು ಮುಂದುವರಿಸಿ. ಮಲ್ಕೊಳ್ಳೋಕ್ಕಿಂತ ಮುಂಚೆ ಏನು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ ಮಲ್ಕೊಳ್ಳಿ. ಅದು ಒಳ್ಳೆಯದ ಕೆಟ್ಟದ್ದ ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಸೂಚನೆಗಳು ಸಿಗತ್ತೆ. ಸೊ ಇಲ್ಲಿ 2 ಕಾರ್ಡ್ ಇದೆ. ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ಆಂಜನೇಯರ ಮಾರ್ಗದರ್ಶನ ನಿಮಗೆ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಪ್ರೊಟೆಕ್ಟ್ ದ ವೀಕ್ ಅಂತ ಇದೆ. ಕೈಲಾಗದ ಇರೋರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಯಾರು ನಿಸ್ಸಹಾಯಕರಿದ್ದಾರೆ, ಯಾರಿಗೆ ಒಂದಷ್ಟು ಸಹಾಯದ ಅಗತ್ಯ ಇದೆ ಅಥವಾ ಯಾರಿಗೆ ರಕ್ಷಣೆಯ ಅಗತ್ಯ ಇದೆ ಅಂಥವ್ರನ್ನ ರಕ್ಷಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸತ್ಯಕ್ಕಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ಮತ್ತು ಖುಷಿಯಾಗಿ ಸಹಾಯನ ಮಾಡಿ, ಬೇಜಾರು ಮಾಡಿಕೊಂಡು ಸಹಾಯನ ಮಾಡಬೇಡಿ ಅನ್ನುವಂಥದ್ದು ಇದೆ. ನೀವು ಮಾಡುವಂಥ ಸಹಾಯ ಆಂಜನೇಯನಿಗೆ ಗೊತ್ತಿದೆ. ನೋ ಮ್ಯಾಟರ್ ಚಿಕ್ಕದಾಗಿ ಸಹಾಯ ಮಾಡ್ತೀರಾ, ದೊಡ್ಡದಾಗಿ ಸಹಾಯ ಮಾಡ್ತೀರಾ, ಚಿಕ್ಕ ಮಕ್ಕಳು ಸಹಾಯ ಮಾಡ್ತೀರಾ, ದೊಡ್ಡವರು ಸಹಾಯ ಮಾಡ್ತೀರಾ ಗೊತ್ತಿಲ್ಲ. ಖಂಡಿತವಾಗ್ಲೂ ನೀವು ಮಾಡುವಂಥ ಸಹಾಯ ಮುಂದಿನ ದಿನಗಳಲ್ಲಿ ನಿಮಗಿಂತ ಹೆಚ್ಚಾಗಿ ನಿಮ್ಮ ಮುಂದಿನ ಯುವ ಪೀಳಿಗೆಗೆ ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮನ್ನು ಫಾಲೋ ಮಾಡುವಂಥ ಅಥವಾ ಮಕ್ಕಳೆಲ್ಲ ಜಾಸ್ತಿ ನಮ್ಮನ್ನು ನೋಡಿ ಅವ್ರ ಬಿಹೇವಿಯರ್ ನಾವು ಹೇಗಿರ್ತೀವೋ ಹಾಗೆ ಬದಲಾಗುತ್ತೆ. ಹಾಗೆಯೇ ನಾವು ಮಾಡುವಂಥ ಒಳ್ಳೆಯ ಗುಣಗಳು, ಒಳ್ಳೆಯ ಸಹಾಯ ಮಕ್ಕಳಿಗೆ ಇನ್ಸ್ಪೈರ್ ಆಗುವಂಥ ರೀತಿಲಿ ಇರುತ್ತೆ. ಅದೇ ರೀತಿಲಿ ನೀವು ನಿಮ್ಮ ಸಹಾಯನ ಮುಂದುವರಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನ್ಯಾಯಕ್ಕಾಗಿ ನಿಮ್ಮ ಹೋರಾಟ ಏನಿದೆ ಅಥವಾ ನಿಮ್ಮ ಜಗ್ಗಾಟ ಏನಿದೆ ಅಥವಾ ಫೈಟ್ ಫಾರ್ ರೈಟ್ಸ್ ಅನ್ನುವಂಥ ರೀತಿಲಿ ಏನು ಮಾಡ್ತೀರಾ ಅದರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ಎಲಿಫೆಂಟ್ ಎನರ್ಜಿ ಇದೆ ಇಲ್ಲಿ. ಒಂದಷ್ಟು ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಸಮಥಿಂಗ್ ಆನೆಯ ರಕ್ಷಣೆಗಾಗಿ ಹೋರಾಟ ನಡೆಸಿ ಮುಂದಿನ ದಿನಗಳಲ್ಲಿ ಅನ್ನುವಂಥ ರೀತಿಲಿ ಇದೆ. ಬಟ್ ನಂಗೆ ಗೊತ್ತಿಲ್ಲ ಪ್ರಾಪರಾಗಿ. ಬಟ್ ಆ ಥರದ್ದು ಇಲ್ಲಿ ಇದೆ. ಆನೆಯ ರಕ್ಷಣೆಗಾಗಿ ಹೋರಾಟ ಮಾಡಿ ಅಥವಾ ಆನೆಗಾಗಿ ಹೋರಾಟ ಮಾಡಿ ಅನ್ನುವಂಥದ್ದು ಇದೆ. ದಿನಾಗಲೂ ತುಪ್ಪದ ದೀಪನ ಹಚ್ಚಿ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಅನ್ನುವಂಥದ್ದು ಇದೆ. ಜೊತೆಗೆ ಪರಿಶುದ್ಧವಾದ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿ, ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ರೈಟ್ ಡೈರೆಕ್ಷನಲ್ಲಿ ಹೋಗಿ, ಸರಿಯಾದ ದಾರಿಲಿ ಹೋಗಿ, ಧರ್ಮದ ದಾರಿಲಿ ಹೋಗಿ, ನ್ಯಾಯದ ದಾರಿಲಿ ಹೋಗಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ ನಿಮಗೆ ಅಂತ ಹಾರೈಸ್ತೀನಿ. ಟೇಕ್ ಕೇರ್. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಇದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ, ವಿಶ್ವಾಸ ಅನ್ನುವಂಥದ್ದು ಇರಲಿ. ನಿಮ್ಮ ಮೇಲೆ ನಿಮಗಿರುವಂಥ ನಂಬಿಕೆ, ವಿಶ್ವಾಸದಿಂದನೇ ಹೆಚ್ಚಿನ ಬದಲಾವಣೆಗಳನ್ನ ನೀವು ಮುಂದಿನ ದಿನಗಳಲ್ಲಿ ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಕ್ಷಮತೆ ಏನಿದೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ಬೇರೆಯವರಿಗೆ ಅದ್ರ ಮೇಲೆ ತೋರಿಸ್ಬೇಕು, ಅವ್ರ ಮುಂದೆ ತೋರಿಸ್ಬೇಕು, ಪ್ರದರ್ಶನ ಮಾಡಬೇಕು ಅನ್ನೋದು ಬೇಕಾಗಿಲ್ಲ. ನಿಮಗೆ ನೀವು ಯಾರು, ನಿಮ್ಮ ಶಕ್ತಿ ನಿಮ್ಗೆ ಎಂಥದ್ದು, ನಿಮ್ಮ ಭಕ್ತಿ ಎಂಥದ್ದು ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ನಿಮ್ಮ ಭಕ್ತಿ ಶಕ್ತಿಯ ಅರಿವು ಭಗವಂತನಿಗೆ ಇದೆ, ಅದು ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನೀವು ತಿಳ್ಕೊಳ್ಳಿ ಅದನ್ನು ಅನ್ನುವಂಥದ್ದು ಇದೆ. ಸೊ ನಿಮ್ಮ ಅರಿವು, ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಕ್ರೂಷಿಯಲ್ ಟೈಮ್ ಬರೋದರಲ್ಲಿ ಇದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ಆ ಒಂದು ಕಠಿಣವಾದಂಥ ಪರಿಸ್ಥಿತಿಲಿ, ಕಠಿಣವಾದಂಥ ಮನಸ್ಥಿತಿಲಿ, ಕಠಿಣವಾದಂಥ ವಸ್ತುಸ್ಥಿತಿಲಿ ನಿಮ್ಮನ್ನು ನೀವು ನಂಬಿ ಮುಂದುವರಿರಿ. ಮುಂದೆಂದು ಗಣೇಶ ಮತ್ತು ಸಮಥಿಂಗ್ ಶಿವನಿಗೆ ಸಂಬಂಧಪಟ್ಟಂಗೆ ಇದೆ, ಅದು ನಿಮಗೆ ಮಾರ್ಗದರ್ಶನ ತೋರಿಸ್ತಾರೆ. ಮತ್ತು ಆಂಜನೇಯ ಕೂಡ ಇರ್ತಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಶಂಕರಾಭರಣ ರಾಗ ಅಂತ ಕೇಳಿಸ್ತಾ ಇದೆ. ಬಟ್ ನಾಟ್ ಶೂರ್ ಅದರಲ್ಲಿ ಅಲ್ಲ ಅನ್ನುವಂಥದ್ದು ಕೂಡ ಇದೆ.
ಸೊ ಒಳ್ಳೆಯದಾಗಲಿ. ಸೊ ತುಪ್ಪದ ದೀಪನ ಹಚ್ಚಿ ಆಂಜನೇಯನ ಪಟದ ಮುಂದೆ ಪ್ರತಿ ಮಂಗಳವಾರ ಆಂಜನೇಯನ ದೇವಸ್ಥಾನದಲ್ಲಿ ದೀಪನ ಹಚ್ಬಿಟ್ಟು ಬನ್ನಿ. ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಸೊ ಯಾರು ಹುಡುಕಾಟ ಮಾಡ್ತಿದ್ದೀರಾ, ಆಂಜನೇಯನ ವಿಗ್ರಹದ ಮುಂದೆ ಒಂದು ತುಪ್ಪದ ದೀಪನ ಹಚ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ. ನಿಮಗೆ ಅದು ಯಾವುದು ಹೊಸ ರಾಗ ಅನ್ನೋದನ್ನು ಆಂಜನೇಯ ತೋರಿಸ್ಕೊಡ್ತಾರೆ, ಹೇಳ್ಕೊಡ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಜೈ ಶ್ರೀರಾಮ್. The Shrivak Devi Tarot channel is so glad to see you again. Thank you for watching our tarot card readings today.